ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಅಂತೂ ನಾವು ಈ ಆನ್ಲೈನ್ ವಿಡಿಯೋ ಮುಖಾಂತರವೇ ಇದುವರೆಗೆ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ 3ನೇ ಚಾಪ್ಟ್ರು ನಾನು ಕಂಪ್ಲೀಟ್ ಮಾಡಿದ್ದೇನೆ. 3ನೇ ಚಾಪ್ಟ್ರ್ ಅಂದರೆ ಬೇಡಿಕೆ ಮತ್ತು ಪೂರೈಕೆ ಬಗ್ಗೆ ಲಾಸ್ಟ್ ಸೆಷನ್ನಲ್ಲಿ ಆ ಅಧ್ಯಾಯ ಮುಕ್ತಾಯ ಆಯಿತು. ನಾವೀಗ 4ನೇ ಚಾಪ್ಟರನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಸೊ 4ನೇ ಅಧ್ಯಾಯ ಆಗಿದೆ ಉತ್ಪಾದನಾ ಸಿದ್ಧಾಂತ, ಥಿಯರಿ ಆಫ್ ಪ್ರೊಡಕ್ಷನ್. ವಿದ್ಯಾರ್ಥಿಗಳೇ, ನಾವು ಮುಖ್ಯವಾದ ಆರ್ಥಿಕ ಚಟುವಟಿಕೆಗಳು ಯಾವುದು ಅಂತ ಕೇಳಿದಾಗ ಎಲ್ಲರೂ ಹೇಳ್ತೀರಿ ಏನು ಅನುಭೋಗ, ಉತ್ಪಾದನೆ, ವಿನಿಮಯ ಮತ್ತು ವಿತರಣೆ ಅಂತ ಹೇಳಿ. ಇವು 4 ಮುಖ್ಯವಾದ ಆರ್ಥಿಕ ಚಟುವಟಿಕೆಗಳಾಗಿದ್ದಾವೆ. ಈಗ 1, 2, 3ನೇ ಚಾಪ್ಟರ್ಗಳು ಅದಕ್ಕೆ ಸಂಬಂಧಪಟ್ಟಂಥ ವಿಚಾರಗಳನ್ನು ತಿಳಿಸ್ತವೆ. ಅಂದರೆ ಬೇಡಿಕೆ ಮತ್ತು ಪೂರೈಕೆ ಆಯಿತು. 1, 7ನೇ ಚಾಪ್ಟರ್ಗಳಲ್ಲಿ ಅನುಭೋಗಿಯ ವರ್ತನೆ ಬಗ್ಗೆ, ಅನುಭೋಗದ ಚಟುವಟಿಕೆ ಬಗ್ಗೆ ನಾವು ಡೀಟೇಲಾಗಿ ತಿಳ್ಕೊಂಡಿದ್ದೀವಿ. ಈಗ ಉತ್ಪಾದನಾ ಕಾರ್ಯದ ಬಗ್ಗೆ, ಉತ್ಪಾದನೆಗೆ ಸಂಬಂಧಪಟ್ಟಂಥ ಉತ್ಪಾದನೆಯ ಅರ್ಥ, ಉತ್ಪಾದನಾ ಬಿಂಬಕ, ಪ್ರತಿಫಲ ನಿಯಮಗಳನ್ನು ಕುರಿತು ಈ ಅಧ್ಯಾಯದಲ್ಲಿ ನಾವು ಪೂರ್ಣವಾಗಿ ತಿಳ್ಕೋಬೇಕಾಗಿರುತ್ತೆ. ಈ ಸೆಷನ್ನಲ್ಲಿ ನಾನು ನಿಮಗೆ ಉತ್ಪಾದನೆಯ ಅರ್ಥ ಮತ್ತು ಉತ್ಪಾದನಾ ಬಿಂಬಕವನ್ನು ಕುರಿತು ವಿವರಣೆಯನ್ನು ನೀಡ್ತಾ ಇದ್ದೀನಿ. ಯಥಾ ರೀತಿ ನೀವು ಕೇಳಿಸ್ಕೊಳ್ಳಿ ಮತ್ತು ಸ್ಕ್ರೀನ್ ಮೇಲೆ ಇರೋದನ್ನೇ ನೋಟ್ಸ್ ಮಾಡ್ಕೊಳ್ತಾ ಹೋಗಬೇಕು. ಗೊತ್ತಾಯ್ತಾ? ಈಗ ನಾವು ಉತ್ಪಾದನೆಯ ಅರ್ಥವನ್ನು ತಿಳ್ಕೊಳ್ಳೋಣ. ಈಗ ಸಾಮಾನ್ಯ ಭಾಷೆಯಲ್ಲಿ ಉತ್ಪಾದನೆ ಅಂತ ಅಂದರೆ ವಸ್ತುಗಳನ್ನು ತಯಾರಿಸೋದು ಅಥವಾ ಬೆಳೆಸೋದು ಅಂತ ಆಗುತ್ತೆ. ನಾವು ಜನರಲ್ ಆಗಿ ಉತ್ಪಾದನೆ ಅಂದರೆ ಮಾತಾಡ್ತೀವಲ್ವಾ, ಜನರಲ್ ಮೀನಿಂಗ್ ಏನು? ಉತ್ಪಾದನೆ ಅಂತ ಅಂದರೆ ಸರಕು ಸೇವೆಗಳನ್ನು ತಯಾರಿಸೋದು ಅಂತ ಆಗುತ್ತೆ. ಆದರೆ ಇದು ತುಂಬ ಸಂಕುಚಿತವಾದ ಅರ್ಥ ಆಗುತ್ತೆ. ಅರ್ಥಶಾಸ್ತ್ರದಲ್ಲಿ ನಾವು ಇದನ್ನು ಸ್ವಲ್ಪ ವಿಭಿನ್ನವಾಗಿ, ವಿಶಿಷ್ಟವಾಗಿ ವ್ಯಾಖ್ಯಾನ ಮಾಡಬೇಕಾಗತ್ತೆ. ಅರ್ಥಶಾಸ್ತ್ರದಲ್ಲಿ ಉತ್ಪಾದನೆ ಅಂತ ಅಂದರೆ ಸರಕು ಸೇವೆಗಳಲ್ಲಿ ಮೌಲ್ಯ ಮತ್ತು ತುಷ್ಟಿಗುಣವನ್ನು ಹೆಚ್ಚಿಸುವ ಕ್ರಿಯೆಗೆ ಉತ್ಪಾದನೆ ಅಂತ ಹೇಳ್ತೇವೆ. ಅಂದರೆ ಸರಕು ಸೇವೆಗಳಲ್ಲಿ ಲಭ್ಯವಿರ್ತಕ್ಕಂಥ ನೈಸರ್ಗಿಕವಾದ ಸರಕುಗಳಲ್ಲಿ ಮೌಲ್ಯ, ತುಷ್ಟಿಗುಣವನ್ನು ತುಂಬುವಿಕೆ ಮತ್ತು ಅದರ ಮೌಲ್ಯವನ್ನು ಹೆಚ್ಚಿಸುವಿಕೆಯ ಕಾರ್ಯಕ್ಕೆ ಉತ್ಪಾದನೆ ಅಂತ ಕರಿತೇವೆ. ಈಗ ನೈಸರ್ಗಿಕವಾಗಿ ಎಷ್ಟೋ ಉತ್ಪನ್ನಗಳು ಲಭ್ಯ ಇರ್ತವೆ. ಅವುಗಳನ್ನು ಯಥಾ ರೀತಿ ನಾವು ಉಪಯೋಗಿಸೋದಕ್ಕೆ ಬರೋದಿಲ್ಲ. ಈಗ ಉದಾಹರಣೆಗೆ ಮರದ ದಿಮ್ಮಿಗಳು ನೈಸರ್ಗಿಕವಾದ ಉತ್ಪನ್ನ. ಆದರೆ ಕಾರ್ಪೆಂಟರ್ ಏನು ಮಾಡ್ತಾರೆ, ಅದಕ್ಕೆ ಕೆತ್ತನೆ ಮಾಡಿ ಒಂದು ಆಕಾರ ಕೊಟ್ಟು ಪೀಠೋಪಕರಣಗಳನ್ನು ತಯಾರಿಸ್ತಾರೆ ಅಥವಾ ಮನೆ ಕಟ್ಟಲಿಕ್ಕೆ ಬಳಸ್ಕೊಳ್ಬೋದು. ಅಂದರೆ ಅದರಲ್ಲಿ ಮಾನವ ಶ್ರಮವನ್ನು ವಿನಿಯೋಗಿಸಿದಾಗ ಅದು ಬೇರೆದೇ ರೂಪವನ್ನು ಪಡ್ಕೊಳ್ಳುತ್ತೆ. ಅದರ ಉಪಯುಕ್ತತೆ ಮೀನ್ಸ್ ತುಷ್ಟಿಗುಣ ಹೆಚ್ಚಾಗತ್ತೆ. ತುಷ್ಟಿಗುಣ ಅನ್ನೋ ಪದದ ಅರ್ಥ ಈಗ ತಿಳ್ಕೊಂಡಿದ್ದೀರಾ ಅಂದ್ಕೊಂಡಿದ್ದೀನಿ ಈಗಾಗಲೇ. ತುಷ್ಟಿಗುಣ ಅಂತ ಅಂದರೆ ಏನು ಹೇಳಿ? ಸರಕು ಮತ್ತು ಸೇವೆಗಳಲ್ಲಿ ಅಡಕವಾಗಿರುವಂತಹ ಮಾನವನ ಬಯಕೆಗಳನ್ನು ತೃಪ್ತಿಪಡಿಸುವ ಗುಣಕ್ಕೆ ತುಷ್ಟಿಗುಣ ಅಂತ ಕರಿತೇವೆ. ಅಂದರೆ ಮಾನವನ ಬಯಕೆಗಳನ್ನು ತೃಪ್ತಿಪಡಿಸುವ ಗುಣವನ್ನು ವಿವಿಧ ಸರಕು ಮತ್ತು ಸೇವೆಗಳು ಹೊಂದಿರ್ತವೆ. ಹಾಗಾಗಿ ಲಭ್ಯ ಇರತಕ್ಕಂಥ ವಸ್ತುಗಳಲ್ಲಿ ತುಷ್ಟಿಗುಣವನ್ನು ತುಂಬುವುದು, ನಂತರ ಅದರ ಮೌಲ್ಯವನ್ನು, ವಿನಿಮಯ ಮೌಲ್ಯವನ್ನು ಹೆಚ್ಚಿಸ್ತಕ್ಕಂಥದ್ದು. ಈ 2 ಅಂಶಗಳನ್ನು ಒಳಗೊಂಡಾಗ ಉತ್ಪಾದನೆ ಅನ್ನೋ ಪದದ ಅರ್ಥ ಸಂಪೂರ್ಣ ಆಗುತ್ತೆ. ಅಂದರೆ ವಸ್ತುವಿನೊಳಗೆ ತುಷ್ಟಿಗುಣವನ್ನು ಹೆಚ್ಚಿಸಿ ಅಥವಾ ಸೇರಿಸಿ ಅದನ್ನು ಹೆಚ್ಚು ಉಪಯುಕ್ತ ಯೋಗ್ಯವನ್ನಾಗಿ ಮಾಡುವಂಥ ಕಾರ್ಯವನ್ನೇ ನಾವು ಉತ್ಪಾದನೆ ಅಂತ ಕರಿತೇವೆ.
ಸೊ ಅದರ ಉಪಯುಕ್ತತೆ ಹೆಚ್ಚಾದಷ್ಟು ಅದರ ವಿನಿಮಯ ಮೌಲ್ಯ ಕೂಡ ಹೆಚ್ಚಾಗುತ್ತೆ. ಇಲ್ಲಿ ಉತ್ಪಾದನೆಯ ಮೂಲ ಉದ್ದೇಶ ಏನಂದರೆ ಮಾನವನ ಬಯಕೆಗಳನ್ನು ತೃಪ್ತಿಪಡಿಸೋದೇ ಆಗಿರುತ್ತೆ. ಮಾನವನ ಅವಶ್ಯಕತೆಗಳನ್ನು ತೃಪ್ತಿಪಡಿಸ್ಬೇಕಂದ್ರೆ ವಸ್ತುಗಳಲ್ಲಿ ಅಂದರೆ ನೈಸರ್ಗಿಕವಾದ ವಸ್ತುಗಳಲ್ಲಿ ಹೆಚ್ಚು ತುಷ್ಟಿ ಗುಣವನ್ನು ಸೇರಿಸಬೇಕಾಗತ್ತೆ. ಅದನ್ನೇ ನಾವು ಉತ್ಪಾದನೆ ಅಂತ ಹೇಳಿ ಕರಿತೇವೆ. ಗೊತ್ತಾಯ್ತಲ್ವ? ಉತ್ಪಾದನೆ ಪದದ ಅರ್ಥ ವಸ್ತುವಿಗೆ ಹೆಚ್ಚುವರಿಯಾಗಿ ತುಷ್ಟಿ ಗುಣವನ್ನು ಮತ್ತು ಮೌಲ್ಯವನ್ನು ಸೇರಿಸುವ ಮೂಲಕ ಅದನ್ನು ಉಪಯೋಗಯೋಗ್ಯವನ್ನಾಗಿ ಮಾಡುವ ಕಾರ್ಯವನ್ನೇ ಉತ್ಪಾದನೆ ಅಂತ ಕರಿತೇವೆ. ನೆಕ್ಸ್ಟ್ ನೋಡೋಣ. ವಿವಿಧ ಅರ್ಥಶಾಸ್ತ್ರಜ್ಞರು ಉತ್ಪಾದನೆ ಅನ್ನೋ ಪದವನ್ನು ವ್ಯಾಖ್ಯಾನ ಮಾಡಿದ್ದಾರೆ. ಅದನ್ನು ನಾವೀಗ ತಿಳ್ಕೊಳ್ಳೋಣ. ಇಲ್ಲಿ ಜೇಮ್ಸ್ ಬೇಟ್ಸ್ ಮತ್ತು JR ಪಾರ್ಕಿನ್ಸನ್ ಅವರ ಪ್ರಕಾರ ಉತ್ಪಾದನೆ ಅಂತ ಅಂದರೆ ನೋಡಿ, ಉತ್ಪಾದನೆ ಎಂಬುದು ಸಂಪನ್ಮೂಲಗಳನ್ನು ಸರಕು ಮತ್ತು ಸೇವೆಗಳ ರೂಪದಲ್ಲಿ ಸಿದ್ಧ ವಸ್ತುಗಳನ್ನಾಗಿ ಮಾರ್ಪಾಡು ಮಾಡುವ ಸಂಘಟಿತ ಚಟುವಟಿಕೆಯಾಗಿದೆ ಮತ್ತು ಉತ್ಪಾದನೆಯ ಉದ್ದೇಶವು ಪರಿವರ್ತಿಸಿದ ಸಂಪನ್ಮೂಲಗಳ ಮೂಲಕ ಬೇಡಿಕೆಯನ್ನು ತೃಪ್ತಿಪಡಿಸುವುದಾಗಿದೆ. ಅಂದರೆ ನಾನು ಇದುವರೆಗೆ ಕೊಟ್ಟಿರ್ತಕ್ಕಂಥ ವಿವರಣೆಯ ಮುಖ್ಯ ಅಂಶಗಳನ್ನು ಇದು ಒಳಗೊಳ್ತಾ ಇದೆ. ಅಂದರೆ ಇವ್ರ ಪ್ರಕಾರ ಏನು, ಉತ್ಪಾದನೆ ಎನ್ನುವಂಥದ್ದು ಸಂಪನ್ಮೂಲಗಳನ್ನು ಸರಕು ಸೇವೆಗಳ ರೂಪದಲ್ಲಿ ಸಿದ್ಧ ವಸ್ತುಗಳಾಗಿ ಮಾರ್ಪಾಟು ಮಾಡುವ ಸಂಘಟಿತ ಚಟುವಟಿಕೆ. ಸಂಘಟಿತ ಅಂದರೆ ಇಲ್ಲಿ ಸಂಘಟನಾ ಕಾರ್ಯ ಮುಖ್ಯ ಅನ್ನೋದನ್ನು ಇವರ ವ್ಯಾಖ್ಯಾನ ಸೂಚಿಸುತ್ತೆ. ಅಂದರೆ ನಾವು ಉತ್ಪಾದನೆ ಮಾಡಬೇಕಂದ್ರೆ ವಿವಿಧ ಉತ್ಪಾದನಾಂಗಗಳನ್ನೆಲ್ಲ ಸಂಘಟಿಸಬೇಕು, ಸಂಯೋಜಿಸಬೇಕು. ಅಂದರೆ ಭೂಮಿ, ಶ್ರಮ, ಬಂಡವಾಳ ಇವುಗಳನ್ನೆಲ್ಲ ಒಟ್ಟುಗೂಡಿಸಿ ಉತ್ಪಾದನಾ ಕಾರ್ಯವನ್ನು ನಡೆಸಬೇಕಾಗತ್ತೆ. ಅದು ಸಂಘಟಿತ ಚಟುವಟಿಕೆ. ಮತ್ತು ಉತ್ಪಾದನೆಯ ಉದ್ದೇಶ ಏನು? ಅದರ ಮೂಲಕ ಬೇಡಿಕೆಯನ್ನು ತೃಪ್ತಿಪಡಿಸೋದು. ಬೇಡಿಕೆ ಮೀನ್ಸ್ ಮಾನವನ ಬಯಕೆಗಳು ಮತ್ತು ಅವರ ಕೊಳ್ಳುವ ಶಕ್ತಿ ಆಧಾರಿತವಾದ ಬೇಡಿಕೆ ಏನಿರುತ್ತೆ ಆ ಬೇಡಿಕೆಯನ್ನು ಈಡೇರಿಸೋದಾಗಿರುತ್ತೆ. ಸೊ ಇದು ಜೇಮ್ಸ್ ಬೇಟ್ಸ್ ಮತ್ತು JR ಪಾರ್ಕಿನ್ಸನ್ ಅವರು ಕೊಟ್ಟಿರ್ತಕ್ಕಂಥ ವ್ಯಾಖ್ಯೆ. ಇನ್ನು ನೆಕ್ಸ್ಟ್ ನೋಡೋಣ. ಪ್ರೊಫೆಸರ್ ಹಿಕ್ಸ್ ಅವರ ಪ್ರಕಾರ ಉತ್ಪಾದನೆ ಅಂತ ಅಂದರೆ ವಿನಿಮಯದ ಮೂಲಕ ಬೇರೆ ಬೇರೆ ಜನರ ಬಯಕೆಗಳನ್ನು ಈಡೇರಿಸುವತ್ತ ನಿರ್ದೇಶಿತವಾದ ಯಾವುದೇ ಚಟುವಟಿಕೆ ಉತ್ಪಾದನೆಯಾಗಿದೆ. ಅಂದರೆ ಇವರು ವಿನಿಮಯದ ಕಾರ್ಯಕ್ಕೆ ಪ್ರಾಮುಖ್ಯತೆಯನ್ನು ಕೊಡ್ತಿದ್ದಾರೆ. ಅಂದರೆ ಉತ್ಪಾದನೆಯಾದಂಥ ಸರಕುಗಳು ವಿನಿಮಯ ಆಗಬೇಕಾಗತ್ತೆ ಹಣದ ಮೂಲಕ. ಸೊ ವಿನಿಮಯದ ಮೂಲಕ ವಿವಿಧ ಜನರ ಬಯಕೆಗಳನ್ನು ಈಡೇರಿಸುವತ್ತ ನಿರ್ದೇಶಿತವಾಗಿರ್ತಕ್ಕಂಥ ಯಾವುದೇ ಚಟುವಟಿಕೆಯನ್ನು ಇವರು ಉತ್ಪಾದನೆ ಅಂತೇಳಿ ಕರೀತಾರೆ. ನಂತರ ಮೇಯರ್ಸ್ ಅವರ ಒಂದು ವ್ಯಾಖ್ಯೆಯನ್ನು ನೋಡೋಣ. ಮೇಯರ್ಸ್ ಅವರು ಕೂಡ ವಿನಿಮಯಕ್ಕೆ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದಾರೆ. ವಿನಿಮಯಕ್ಕೋಸ್ಕರ ಸರಕು ಮತ್ತು ಸೇವೆಗಳನ್ನು ಸೃಷ್ಟಿಸುವ ಯಾವುದೇ ಚಟುವಟಿಕೆ ಉತ್ಪಾದನೆಯಾಗುತ್ತದೆ. ಅಂದರೆ ವಿನಿಮಯದ ಉದ್ದೇಶಕ್ಕೆ, ವಿನಿಮಯ ಮೀನ್ಸ್ ಮಾರಾಟ, ವ್ಯಾಪಾರ ಮಾಡುವ ಉದ್ದೇಶಕ್ಕಾಗಿ ಸರಕು ಸೇವೆಗಳನ್ನು ಸೃಷ್ಟಿಸ್ತಕ್ಕಂಥ ಯಾವುದೇ ಚಟುವಟಿಕೆಯನ್ನು ಇವರು ಉತ್ಪಾದನೆ ಅಂತ ಕರೀತಾರೆ. ಸೊ ಒಟ್ಟಾರೆಯಾಗಿ ಇವರ ಎಲ್ಲರ ವ್ಯಾಖ್ಯಾನಗಳು ಕೂಡ ಏನನ್ನು ಸೂಚಿಸ್ತಾ ಇದ್ದಾವೆ? ಉತ್ಪಾದನೆ ಅಂತ ಅಂದರೆ ನೈಸರ್ಗಿಕ ಸಂಪನ್ಮೂಲಗಳನ್ನು ಸಿದ್ಧ ವಸ್ತುಗಳಾಗಿ ಮಾರ್ಪಡಿಸುವ ಮೂಲಕ ಅವುಗಳಲ್ಲಿ ತುಷ್ಟಿಗುಣವನ್ನು ಮತ್ತು ಮೌಲ್ಯವನ್ನು ತುಂಬುವಂತಹ ಕಾರ್ಯಕ್ಕೆ ಉತ್ಪಾದನೆ ಅಂತ ಹೇಳ್ಬೋದು. ಇದಿಷ್ಟು ಉತ್ಪಾದನೆಯ ಅರ್ಥ. ಗೊತ್ತಾಯ್ತಲ್ವಾ? ನೆಕ್ಸ್ಟ್ ನೋಡೋಣ. ಉತ್ಪಾದನಾ ಬಿಂಬಕ. ಉತ್ಪಾದನಾ ಬಿಂಬಕ ಎನ್ನುವಂಥದ್ದು ಉತ್ಪಾದನಾ ಸಿದ್ಧಾಂತದಲ್ಲಿ
ಬಹು ಮುಖ್ಯವಾದ ಒಂದು ಪರಿಕಲ್ಪನೆ. ಅಂದರೆ ಇದು ಬೇಸಿಕ್ ಕಾನ್ಸೆಪ್ಟ್. ಉತ್ಪಾದನಾ ಬಿಂಬಕವನ್ನು ಅರ್ಥ ಮಾಡಿಕೊಂಡಾಗ ನಾವು ಮುಂದಿನ ಎಲ್ಲ ಪ್ರತಿಫಲ ನಿಯಮಗಳನ್ನು ವಿಶ್ಲೇಷಣೆ ಮಾಡೋದಕ್ಕೆ ಉಪಯುಕ್ತವಾಗುತ್ತೆ. ಸೊ ಮೊದಲಿಗೆ ನಾವು ಉತ್ಪಾದನಾ ಬಿಂಬಕ ಪರಿಕಲ್ಪನೆಯ ಅರ್ಥವನ್ನು ತಿಳ್ಕೊಳ್ಳೋಣ. ವಿದ್ಯಾರ್ಥಿಗಳೇ, ನಮಗೆ ಗೊತ್ತಿದೆ, ಯಾವುದೇ ಒಂದು ಸರಕನ್ನು ಉತ್ಪಾದನೆ ಮಾಡಬೇಕಂತ ಅಂದರೆ ವಿವಿಧ ಉತ್ಪಾದನಾ ಸಾಧನ ಸಲಕರಣೆಗಳನ್ನು ಬಳಸಬೇಕಾಗತ್ತೆ. ಅಂದರೆ ಸರಕು ಉತ್ಪಾದನೆ ಮಾಡಬೇಕಂದ್ರೆ ಉತ್ಪಾದನೆ ಮಾಡೋದಕ್ಕೆ ಮೊದಲು ಸ್ಥಳಾವಕಾಶ ಬೇಕು, ನಂತರ ಶ್ರಮ ಬೇಕಾಗುತ್ತೆ, ಮಾನವನ ಶ್ರಮ, ನಂತರ ಬಂಡವಾಳ ಬೇಕಾಗುತ್ತೆ, ಕೊನೆಗೆ ಸಂಘಟನೆ ತುಂಬ ಮುಖ್ಯವಾದ ಕಾರ್ಯ ಆಗಿರುತ್ತೆ. ಅಂದರೆ ನಾವು ಎಲ್ಲ ಉತ್ಪಾದನಾಂಗಗಳನ್ನು ಅಂದರೆ ಕಚ್ಚಾ ಸಾಮಗ್ರಿಗಳಿರ್ಬೋದು, ವಿದ್ಯುತ್ ಶಕ್ತಿ ಇರ್ಬೋದು, ಯಂತ್ರೋಪಕರಣಗಳಿರ್ಬೋದು, ಕಾರ್ಮಿಕರು ಇರ್ಬೋದು, ಈ ಎಲ್ಲ ಉತ್ಪಾದನಾ ಸಾಧನಗಳನ್ನು ಅರ್ಥಶಾಸ್ತ್ರದಲ್ಲಿ ನಾವು 4 ವಿಧಗಳಾಗಿ ವಿಂಗಡಿಸ್ತೇವೆ. ಅದು ಯಾವುದಂದರೆ ಭೂಮಿ, ಶ್ರಮ, ಬಂಡವಾಳ ಮತ್ತು ಸಂಘಟನೆ. ಸೊ ಇಲ್ಲಿ ಭೂಮಿ ಎನ್ನುವಂಥದ್ದು ಬರೀ ಸ್ಥಳಾವಕಾಶ ಅಂತ ಅಲ್ಲ, ವಿಶಾಲ ಅರ್ಥದಲ್ಲಿ ಇದು ಉತ್ಪಾದನಾ ಕಾರ್ಯಕ್ಕೆ ಬೇಕಾದಂಥ ಎಲ್ಲ ನೈಸರ್ಗಿಕ ಸಂಪನ್ಮೂಲಗಳನ್ನು ಪ್ರತಿನಿಧಿಸುತ್ತೆ. ಅದೇ ಥರ ಶ್ರಮ ಅಂತ ಅಂದರೆ ಉತ್ಪಾದನೆಗೆ ಬೇಕಾದ ದೈಹಿಕ ಮತ್ತು ಮಾನಸಿಕ ಶ್ರಮವನ್ನು ಪ್ರತಿನಿಧಿಸುತ್ತೆ. ಬಂಡವಾಳ ಅಂತ ಅಂದರೆ ಉತ್ಪಾದನಾ ಕಾರ್ಯವನ್ನು ಪ್ರಾರಂಭಿಸಿ ಮುನ್ನಡೆಸೋದಕ್ಕೆ ಬೇಕಾದಂಥ ಹಣಕಾಸು ಮತ್ತು ಯಂತ್ರೋಪಕರಣಗಳು, ತಂತ್ರಜ್ಞಾನ ಇತ್ಯಾದಿಗಳನ್ನು ಬಂಡವಾಳ ಅಂತ ನಾವು ಪರಿಗಣಿಸ್ತೇವೆ. ಸಂಘಟನೆ ಅಂತ ಅಂದರೆ ಇದು ಒಂದು ಕಾರ್ಯ ಆಗಿರುತ್ತೆ. ಅಂದರೆ ಈ ಉತ್ಪಾದನಾಂಗಗಳೆಲ್ಲ ಒಂದೇ ಕಡೆ ಇರಲ್ಲ ಅಲ್ವಾ. ಭೂಮಿ ಇರ್ಬೋದು, ಕಚ್ಚಾ ಸಾಮಗ್ರಿಗಳು, ಕಾರ್ಮಿಕರು, ಹಣಕಾಸು ಇವೆಲ್ಲವೂ ಚದುರಿ ಹೋಗಿರ್ತವೆ ಅರ್ಥವ್ಯವಸ್ಥೆಯಲ್ಲಿ. ಸೊ ಈ ಚದುರಿ ಹೋಗಿರ್ತಕ್ಕಂಥ ಎಲ್ಲ ಉತ್ಪಾದನಾಂಗಗಳನ್ನು ಒಗ್ಗೂಡಿಸಿ ಉತ್ಪಾದನಾ ಕಾರ್ಯವನ್ನು ಅಥವಾ ಉದ್ಯಮವನ್ನು ಸ್ಥಾಪಿಸಿ ಮುನ್ನಡೆಸ್ಕೊಂಡು ಹೋಗ್ತಕ್ಕಂಥ ಒಂದು ಕಾರ್ಯವನ್ನು ನಾವು ಸಂಘಟನೆ ಅಂತ ಕರಿತೇವೆ. ಈಗಾಗಲೇ ನಾನು ನಿಮ್ಗೆ ಹೇಳಿದ್ದೇನೆ, ಉತ್ಪಾದನೆ ಎನ್ನುವುದು ಒಂದು ಸಂಘಟಿತವಾದ ಚಟುವಟಿಕೆ ಅಂತ. ಅದು ಮೊದಲನೇ ವ್ಯಾಖ್ಯಾನದಲ್ಲೇ ಬಂದಿದೆ. ಸೊ ಎಲ್ಲ ಉತ್ಪಾದನಾಂಗಗಳನ್ನು ಸಂಘಟಿಸಿ ಉತ್ಪಾದನಾ ಕಾರ್ಯವನ್ನು ಮಾಡಬೇಕಾಗತ್ತೆ. ಸೊ ಇಲ್ಲಿ ಈ ಎಲ್ಲ ಉತ್ಪಾದನಾಂಗಗಳನ್ನು ಸಂಘಟಿಸಿ ಅಥವಾ ಸಂಯೋಜಿಸಿ ಉತ್ಪಾದನೆ ಮಾಡಿದಾಗ ನಮಗೆ ಉತ್ಪನ್ನ ದೊರೆಯುತ್ತೆ. ಈ ಉತ್ಪಾದನಾಂಗಗಳನ್ನು ವಿವಿಧ ಪ್ರಮಾಣಗಳಲ್ಲಿ ನಾವು ಸಂಯೋಜನೆ ಮಾಡಿದಾಗ ವಿವಿಧ ಮಟ್ಟದ ಉತ್ಪನ್ನವನ್ನು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಅಂದರೆ ಉತ್ಪಾದನಾ ಸಾಧನಗಳ ನೆರವು ಇಲ್ಲದೆ ನಾವು ಉತ್ಪಾದನೆಯನ್ನು ಮಾಡೋದಕ್ಕೆ, ಉತ್ಪನ್ನವನ್ನು ಪಡೆಯೋದಕ್ಕೆ ಸಾಧ್ಯವಾಗೋದಿಲ್ಲ. ಹಾಗಾಗಿ ಅರ್ಥಶಾಸ್ತ್ರದಲ್ಲಿ ಈ ಉತ್ಪಾದನಾಂಗಗಳಿಗೆ ಆದಾನಗಳು ಅಥವಾ ಹೂಡುವಳಿಗಳು ಅಂತ ಕರಿತೇವೆ. ಈ ಹೂಡುವಳಿಗಳನ್ನು ಕಾರ್ಯದಲ್ಲಿ ತೊಡಗಿಸಿದಾಗ, ಅಂದರೆ ಉತ್ಪಾದನೆಯಲ್ಲಿ ತೊಡಗಿಸಿದಾಗ ನಮಗೆ ಉತ್ಪನ್ನ ಲಭ್ಯವಾಗುತ್ತೆ. ಈ ಒಂದು ಹಿನ್ನೆಲೆಯಲ್ಲಿ ಉತ್ಪಾದನಾ ಬಿಂಬಕ ಅನ್ನೋ ಪರಿಕಲ್ಪನೆ ಅಸ್ತಿತ್ವಕ್ಕೆ ಬಂದಿದೆ. ಇದು ಒಂದು ತಾಂತ್ರಿಕವಾದ ಪರಿಕಲ್ಪನೆ ಅಥವಾ ಇಂಜಿನಿಯರಿಂಗ್ ಪರಿಕಲ್ಪನೆ ಅಂತ ಹೇಳ್ಬೋದು. ಯಾಕೆ ಅಂತ ಅಂದರೆ ಇದು ವಿವಿಧ ಉತ್ಪಾದನಾಂಗಗಳಿಗೂ ಮತ್ತು ಉತ್ಪನ್ನಕ್ಕೂ ನಡುವೆ ಇರುವಂತಹ ಒಂದು ಕಾರ್ಯಾವಲಂಬಿ ಸಂಬಂಧವನ್ನು, ತಾಂತ್ರಿಕ ಸಂಬಂಧವನ್ನು ಸೂಚಿಸುವ ಒಂದು ಪರಿಕಲ್ಪನೆ. ಗೊತ್ತಾಗ್ತಾ ಇದೆ ಅಲ್ವಾ? ಉತ್ಪಾದನಾ ಬಿಂಬಕ ಅಂದರೆ ಉತ್ಪಾದನಾಂಗಗಳು ಮತ್ತು ಉತ್ಪನ್ನದ ನಡುವೆ ಇರುವ ಕಾರ್ಯಾವಲಂಬಿ ಸಂಬಂಧವನ್ನು ಸೂಚಿಸುವ ಒಂದು ತಾಂತ್ರಿಕ ಪರಿಕಲ್ಪನೆಗೆ ಉತ್ಪಾದನಾ ಬಿಂಬಕ ಅಂತ ಕರಿತೇವೆ. ಸೊ ಈ ವ್ಯಾಖ್ಯೆ ಇಲ್ಲಿದೆ ನೋಡಿ. ಉತ್ಪಾದನಾ ಬಿಂಬಕ ಅನ್ನೋದು ಒಂದು ತಾಂತ್ರಿಕವಾದ ಪರಿಭಾವನೆ.
ಉತ್ಪಾದನಾಂಗಗಳನ್ನು ಉತ್ಪಾದನೆಯಲ್ಲಿ ತೊಡಗಿಸಿದಾಗ ಮಾತ್ರ ಉತ್ಪನ್ನ ದೊರೆಯುತ್ತೆ. ಈ ಹಿನ್ನೆಲೆಯಲ್ಲಿ ಉತ್ಪಾದನಾಂಗಗಳು ಮತ್ತು ಉತ್ಪನ್ನದ ನಡುವೆ ಇರುವ ಕಾರ್ಯಾವಲಂಬಿ ಸಂಬಂಧವನ್ನು ಸೂಚಿಸುವ ತಾಂತ್ರಿಕ ಪರಿಕಲ್ಪನೆಗೆ ಉತ್ಪಾದನಾ ಬಿಂಬಕ ಅಂತ ಕರಿತೇವೆ. ಅಂದರೆ ಉತ್ಪಾದನಾಂಗಗಳನ್ನು ವಿವಿಧ ಪ್ರಮಾಣಗಳಲ್ಲಿ ಸಂಯೋಜನೆ ಮಾಡಿದಾಗ ನಮಗೆ ಉತ್ಪನ್ನ ದೊರೆಯುತ್ತೆ. ಅಂದರೆ ನಾವು ಉತ್ಪಾದನೆಯಲ್ಲಿ ಎಷ್ಟು ಉತ್ಪನ್ನ ಪಡಿತೇವೆ ಎನ್ನುವಂಥದ್ದು ವಿವಿಧ ಉತ್ಪಾದನಾಂಗಗಳನ್ನು ಯಾವ ಪ್ರಮಾಣದಲ್ಲಿ ಸಂಯೋಜಿಸಿರ್ತೇವೆ ಅನ್ನೋದನ್ನು ಅವಲಂಬಿಸಿರುತ್ತೆ. ಹಾಗಾಗಿ ಉತ್ಪಾದನಾಂಗಗಳು ಮತ್ತು ಉತ್ಪನ್ನದ ನಡುವೆ ಇರುವ ಕಾರ್ಯಾವಲಂಬಿ ಅನ್ನೋ ಪದ ಕೂಡ ತುಂಬ ಮುಖ್ಯ. ಕಾರ್ಯಾವಲಂಬಿ ಅಂದರೆ ಇಲ್ಲಿ ಉತ್ಪನ್ನ ಉತ್ಪಾದನಾಂಗಗಳ ಮೇಲೆ ಅವಲಂಬಿತವಾಗಿರುತ್ತೆ. ಅಂದರೆ ನಾವು ಎಷ್ಟು ಉತ್ಪನ್ನ ಪಡಿತೇವೆ ಅನ್ನೋದು ವಿವಿಧ ಉತ್ಪಾದನಾಂಗಗಳನ್ನು ಯಾವ್ಯಾವ ಪ್ರಮಾಣದಲ್ಲಿ ಬಳಸಿರ್ತೇವೆ ಅನ್ನೋದನ್ನು ಅವಲಂಬಿಸಿರುತ್ತೆ. ಆದ್ದರಿಂದನೇ ಇಲ್ಲಿ ಕಾರ್ಯಾವಲಂಬಿ ಸಂಬಂಧ ಅಂತ ಕರಿತೇವೆ. ಈ ಸಂಬಂಧವನ್ನು ಸೂಚಿಸುವಂತಹ ಒಂದು ಕಾನ್ಸೆಪ್ಟ್ ಅಂದರೆ ಪರಿಕಲ್ಪನೆ, ಪರಿಭಾವನೆಯನ್ನು ಉತ್ಪಾದನಾ ಬಿಂಬಕ ಅಂತ ಕರಿತೇವೆ. ಅರ್ಥ ಆಯ್ತಲ್ವಾ? ಈ ಉತ್ಪಾದನಾ ಬಿಂಬಕವನ್ನು ಒಂದು ಸೂತ್ರದ ಮೂಲಕ ನಾವು ಸೂಚಿಸ್ಬೋದು. ಇದರ ಸೂತ್ರ ಆಗಿದೆ ವಿದ್ಯಾರ್ಥಿಗಳ ಇಲ್ಲಿ ಒಂದು ಸಣ್ಣ ಕರೆಕ್ಷನ್ ಮಾಡ್ಕೊಳ್ಳಿ. ಅದು ಎಫ್ ಈಕ್ವಲ್ಸ್ ಅಂತ ಇದೆಯಲ್ವ, ಅದನ್ನು ಕ್ಯೂ ಈಕ್ವಲ್ಸ್ ಅಂತ ಮಾಡಬೇಕು. ಕ್ಯೂ ಅದು ಬೈ ಮಿಸ್ಟೇಕ್ ಚೇಂಜ್ ಆಗಿಲ್ಲ. ಕ್ಯೂ ಈಕ್ವಲ್ಸ್ ಕ್ಯಾಪಿಟಲ್ ಲೆಟರ್ ಕ್ಯೂ ಮಾಡ್ಕೊಳ್ಳಿ. ಅದನ್ನು ಕ್ಯೂ ಈಕ್ವಲ್ಸ್ ಎಫ್ ಆಫ್ L1 K ಆ್ಯಂಡ್ O. ಇದನ್ನು ಫ್ಲವರ್ ಬ್ರಾಕೆಟಲ್ಲೇ ಎರಡು ಸೈಡ್ ಕ್ಲೋಸ್ ಮಾಡಬೇಕಾಗುತ್ತೆ. ಸೊ ಇನ್ನೊಂದು ಸೈಡು ಮಾಮೂಲಿ ಸ್ಮಾಲ್ ಬ್ರಾಕೆಟ್ ಬಂದಿದೆ, ಅದನ್ನು ಕೂಡ ಫ್ಲವರ್ ಬ್ರಾಕೆಟ್ ಎಂಡಿಂಗ್ ಮಾಡ್ಕೊಳ್ಳಿ. ಅದೊಂದು ಸ್ಮಾಲ್ ಕರೆಕ್ಷನ್ನು. ಕ್ಯೂ ಈಕ್ವಲ್ಸ್ ಎಫ್ ಆಫ್ L1 K ಆ್ಯಂಡ್ O. ಅಂದರೆ ಇಲ್ಲಿ ಕ್ಯೂ ಅಂತ ಅಂದರೆ ಉತ್ಪನ್ನ, ಕ್ವಾಂಟಿಟಿ ಆಫ್ ಔಟ್ಪುಟ್ ಅಂತ ಆಗುತ್ತೆ. ಉತ್ಪನ್ನದ ಪ್ರಮಾಣ ಅಂದರೆ ನಾವು ಪಡೆಯುವಂಥದ್ದು. ಅದು ಎಫ್ ಅಂತಕ್ಕಂಥ ಶಬ್ದ ಈಕ್ವಲ್ಸ್ ಯಾವುದಕ್ಕೆ ಸಮ ಆಗಿರುತ್ತೆ? ಕಾರ್ಯಾವಲಂಬಿ ಸಂಬಂಧ. ಎಫ್ ಅಂತ ಅಂದರೆ ಅರ್ಥ. ಎಲ್ ಅಂದರೆ ಭೂಮಿ, ಲ್ಯಾಂಡ್. L1 ಅಂದರೆ ಶ್ರಮ, ಭೂಮಿ, ಶ್ರಮ. ಕೆ ಅಂತ ಅಂದರೆ ಕ್ಯಾಪಿಟಲ್, ಬಂಡವಾಳ. ಇಲ್ಲಿ ಕ್ಯಾಪಿಟಲ್ನ ಮೊದಲ ಅಕ್ಷರ ಸಿ ಆಗತ್ತೆ. ಆದರೆ ನಾವು ಯಾಕೆ ಇಲ್ಲಿ ಕೆ ಬಳಸ್ತೇವೆ? ಸಾಮಾನ್ಯವಾಗಿ ಬಂಡವಾಳವನ್ನು ಸೂಚಿಸೋದಕ್ಕೆ ಕೆಯನ್ನು ಸಿಂಬಲ್ ಆಗಿ ಬಳಸ್ತಾರೆ ಅರ್ಥಶಾಸ್ತ್ರದಲ್ಲಿ. ಯಾಕೆ ಅಂತ ಅಂದರೆ ಸಿ ಅನ್ನೋದನ್ನು ಕನ್ಸಂಪ್ಷನ್ ಅಂದರೆ ಅನುಭೋಗ ಕ್ರಿಯೆಗೆ ಸಿ ಸಿಂಬಲನ್ನು ಬಳಸ್ತಾರೆ. ಹಾಗಾಗಿ ಕ್ಯಾಪಿಟಲ್ಗೆ ಕೆ ಅನ್ನು ಪರಿಗಣಿಸಿದ್ದಾರೆ. ಕನ್ಫ್ಯೂಸ್ ಆಗಬೇಡಿ. ಕೆ ಅಂತ ಅಂದರೆ ಇಲ್ಲಿ ಬಂಡವಾಳ, ಓ ಅಂತ ಅಂದರೆ ಆರ್ಗನೈಸೇಷನ್, ಸಂಘಟನೆ ಅನ್ನೋ ಅರ್ಥವನ್ನು ಕೊಡುತ್ತೆ. ಅಂದರೆ ಇಲ್ಲಿ ನಾವು ಪಡೆಯುವ ಉತ್ಪನ್ನ ಕ್ಯೂ ಎನ್ನುವಂಥದ್ದು ಭೂಮಿ, ಶ್ರಮ, ಬಂಡವಾಳ ಮತ್ತು ಸಂಘಟನೆಗಳನ್ನು ಅವಲಂಬಿಸಿರುತ್ತೆ. ಕಾರ್ಯಾವಲಂಬಿ ಅಂದರೆ ಅದೇ ಉತ್ಪಾದನಾ ಕಾರ್ಯ ಇವುಗಳ ಮೇಲೆ ಅವಲಂಬಿತವಾಗಿರುತ್ತೆ ಅನ್ನೋದನ್ನು ಈ ಸೂತ್ರ ಸೂಚಿಸುತ್ತೆ. ಗೊತ್ತಾಯ್ತಲ್ವಾ? ನೆಕ್ಸ್ಟ್, ಈ ಉತ್ಪಾದನಾ ಬಿಂಬಕ ಪರಿಕಲ್ಪನೆ ವಿವಿಧ ಕಲ್ಪನೆಗಳನ್ನು ಆಧಾರವಾಗಿ ಹೊಂದಿದೆ. ನಾವೀಗ ಈ ಕಲ್ಪನೆಗಳನ್ನು ನೋಡೋಣ. ಮೊದಲನೇ ಕಲ್ಪನೆ ಆಗಿದೆ, ಉತ್ಪಾದನಾ ಬಿಂಬಕವು ಒಂದು ನಿರ್ದಿಷ್ಟ ಕಾಲಾವಧಿಗೆ ಸಂಬಂಧಿಸಿದೆ. ಅಂದರೆ ಒಂದು ಟೈಮ್ ಪೀರಿಯಡನ್ನು ನಿಗದಿಗೊಳಿಸಲಾಗಿರುತ್ತೆ. ಈ ಉತ್ಪಾದನಾ ಬಿಂಬಕ ಕಾರ್ಯರೂಪಕ್ಕೆ ಬರೋದಕ್ಕೆ ಅದು ಒಂದು ನಿರ್ದಿಷ್ಟ ಕಾಲಾವಧಿಗೆ
ನಿರ್ದಿಷ್ಟ ಅವಧಿಗೆ, ನಿರ್ದಿಷ್ಟ ಸಮಯಕ್ಕೆ ಸಂಬಂಧಪಟ್ಟಿರುತ್ತೆ ಅಂತ ಕಲ್ಪಿಸ್ಕೊಂಡಿದ್ದಾರೆ. ಅಂದರೆ ಅದು 3 months ಅವಧಿ ಆಗಿರ್ಬೋದು ಅಥವಾ 1 year ಆಗಿರ್ಬೋದು. ಅವರು ಹೇಗೆ ವ್ಯಾಖ್ಯಾನ ಮಾಡಿರ್ತಾರೆ ಆ ಥರ ಆಗುತ್ತೆ. ಒಟ್ಟಿನಲ್ಲಿ ಉತ್ಪಾದನಾ ಬಿಂಬಕ ಒಂದು ನಿರ್ದಿಷ್ಟ ಕಾಲಾವಧಿಗೆ ಸಂಬಂಧಪಟ್ಟಂತೆ ರಚನೆಯಾಗಿರುತ್ತೆ. ಇನ್ನು 2ನೇ ಕಲ್ಪನೆ ಆಗಿದೆ, ಈ ನಿರ್ದಿಷ್ಟ ಅವಧಿಯಲ್ಲಿ ತಾಂತ್ರಿಕ ಜ್ಞಾನ ಸ್ಥಿರವಾಗಿರುತ್ತದೆ ಅಂತ. ಅಂದರೆ ಉತ್ಪಾದನೆ ಪ್ರಾರಂಭ ಮಾಡಿದಾಗಿನಿಂದ ಅದು ಮುಕ್ತಾಯ ಆಗೋವರೆಗೆ, ಅಂದರೆ ಉತ್ಪನ್ನ ಪಡೆಯೋವರೆಗೇನು ಏನು ಅವಧಿ ಇರುತ್ತೆ, ನಿರ್ದಿಷ್ಟ ಅವಧಿ, ಆ ಅವಧಿಯಲ್ಲಿ ತಾಂತ್ರಿಕ ಜ್ಞಾನ ಅಂದರೆ ಉತ್ಪಾದನೆಯಲ್ಲಿ ಬಳಸಿರ್ತಕ್ಕಂಥ ತಂತ್ರಜ್ಞಾನ ಸ್ಥಿರವಾಗಿರುತ್ತೆ ಅಂತ ಕಲ್ಪಿಸ್ಕೊಳ್ತಾರೆ. ಅಂದರೆ ಈಗ 3 ತಿಂಗಳ ಅವಧಿ ಪರಿಗಣಿಸಿದ್ದಾರೆ ಉತ್ಪಾದನಾ ಬಿಂಬಕಕ್ಕೆ ಅಂದರೆ ಆ 3 ತಿಂಗಳ ಅವಧಿಯಲ್ಲಿ ತಂತ್ರಜ್ಞಾನ ಸ್ಥಿರವಾಗಿಯೇ ಇರುತ್ತೆ. ಅಂದರೆ 1ನೇ ತಿಂಗಳು ಒಂದು ತಂತ್ರಜ್ಞಾನ, 2ನೇ ತಿಂಗಳು ಮತ್ತೊಂದು ತಂತ್ರಜ್ಞಾನ ಅಥವಾ ಉತ್ಪಾದನಾ ವಿಧಾನ ಬಳಸ್ಕೊಳ್ಳೋದು ಆ ಥರ ಇರೋದಿಲ್ಲ. ಏನು, ಆ ಅವಧಿಯಲ್ಲಿ ಉತ್ಪಾದನೆಯಲ್ಲಿ ಬಳಸ್ತಾ ಇರುವಂತಹ ವಿಧಾನ ಅರ್ಥಾತ್ ತಂತ್ರಜ್ಞಾನ ಸ್ಥಿರವಾಗಿ ಇರುತ್ತೆ ಅಂತ ಕಲ್ಪಿಸ್ಕೊಂಡಿದ್ದಾರೆ. ಇನ್ನು 3ನೇ ಕಲ್ಪನೆ ಆಗಿದೆ, ಉತ್ಪಾದನಾಂಗಗಳನ್ನು ಅನುಕೂಲಕ್ಕೆ ತಕ್ಕಂತೆ ವಿಭಜಿಸಿ ಬಳಸುವುದು ಸಾಧ್ಯವಿದೆ. ಅಂದರೆ ವಿವಿಧ ಉತ್ಪಾದನಾಂಗಗಳು, ಶ್ರಮ ಇರ್ಬೋದು, ಬಂಡವಾಳ ಇರ್ಬೋದು ಅಥವಾ ಕಚ್ಚಾ ಸಾಮಗ್ರಿಗಳು, ಇವುಗಳನ್ನೆಲ್ಲ ಅನುಕೂಲಕ್ಕೆ ತಕ್ಕಂತೆ ವಿಭಜಿಸಿ ಬಳಸೋದಕ್ಕೆ ಸಾಧ್ಯ ಇದೆ ಅಂತ ಕಲ್ಪಿಸ್ಕೊಳ್ತಾ ಇದ್ದಾರೆ. ವಾಸ್ತವವಾಗಿ ಅದು ಕಾರ್ಮಿಕರನ್ನು ವಿಭಜನೆ ಮಾಡ್ಬೋದು, 10 ಜನ 5 ಜನ ಈ ಥರ ಎಲ್ಲ, ಅಥವಾ ಕಚ್ಚಾ ಸಾಮಗ್ರಿಗಳು ವಿಭಜನೆ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಆದರೆ ದೊಡ್ಡ ದೊಡ್ಡ ಯಂತ್ರಗಳನ್ನು ನಾವು ವಿಭಜನೆ ಮಾಡಿ ಬಳಸೋದಕ್ಕೆ ಸಾಧ್ಯ ಇರೋದಿಲ್ಲ. ಸೊ ಇಲ್ಲಿ ವಿವಿಧ ಉತ್ಪಾದನಾಂಗಗಳನ್ನು ಅನುಕೂಲಕ್ಕೆ ತಕ್ಕಂತೆ ಡಿವೈಡ್ ಮಾಡಿ ಬಳಸೋದಕ್ಕೆ ಸಾಧ್ಯ ಇರುತ್ತೆ ಅಂತ ಕಲ್ಪಿಸ್ಕೊಂಡಿದ್ದಾರೆ. ಇನ್ನು 4ನೇ ಕಲ್ಪನೆ ಆಗಿದೆ, ಉತ್ಪಾದನೆಯಲ್ಲಿ ಅತ್ಯಂತ ದಕ್ಷವಾದ ತಂತ್ರಜ್ಞಾನವನ್ನು ಬಳಸಲಾಗುತ್ತೆ. ಅಂದರೆ ಲಭ್ಯವಿರ್ತಕ್ಕಂಥ ವಿಧಾನಗಳಲ್ಲಿ ಉತ್ತಮವಾದದ್ದನ್ನೇ ಉತ್ಪಾದಕ ಆಯ್ಕೆ ಮಾಡಿಕೊಂಡಿರ್ತಾನೆ ಅಂತ ಹೇಳಿ ಕಲ್ಪಿಸ್ಕೊಂಡಿದ್ದಾರೆ. ಲಭ್ಯವಿರ್ತಕ್ಕಂಥ ತಂತ್ರಜ್ಞಾನದಲ್ಲಿ ಅತ್ಯಂತ ಉತ್ತಮವಾದ್ದು ಅಥವಾ ದಕ್ಷವಾದ ವಿಧಾನವನ್ನೇ ಬಳಕೆ ಮಾಡಲಾಗತ್ತೆ. ನಾವು ಯಾವಾಗಲೂ ಹಾಗೆ ಅಲ್ವಾ, ಅನುಭೋಗಿಯಾಗಲಿ ಅಥವಾ ಉತ್ಪಾದಕರಾಗಲಿ ಸುವಿಚಾರಿಯಾಗಿರ್ತಾರೆ. ಅಂದರೆ ರ್ಯಾಷನಲ್ ಅನ್ನೋ ಪದ ಬಳಸ್ತಾರೆ ಇಲ್ಲಿ. ಸುವಿಚಾರಿ ಅಂದರೆ ಏನರ್ಥ, ವಿಚಾರವಂತ ಅಂತ. ಅಂದರೆ ವಿಚಾರ ಮಾಡಿ ಯಾವ ವಿಧಾನವನ್ನು, ಯಾವ ಯಂತ್ರೋಪಕರಣಗಳನ್ನು ಅಳವಡಿಸ್ಕೊಂಡ್ರೆ ಕಡಿಮೆ ವೆಚ್ಚದಲ್ಲಿ ಹೆಚ್ಚು ಉತ್ಪನ್ನ ಪಡೆಯೋದಕ್ಕೆ ಸಾಧ್ಯ ಅನ್ನೋದನ್ನು ವಿಶ್ಲೇಷಿಸಿ ಉತ್ಪಾದಕರು ತಂತ್ರಜ್ಞಾನವನ್ನು ಆಯ್ಕೆ ಮಾಡಿಕೊಳ್ತಾರೆ. ಸೊ ಆ ರೀತಿ ಸುವಿಚಾರಿಗಳಾಗಿರ್ತಾರೆ ಉತ್ಪಾದಕರು. ಆದ್ದರಿಂದ ಲಭ್ಯವಿರೋದ್ರಲ್ಲೇ ಇದ್ದಿದ್ರಲ್ಲಿ ಒಳ್ಳೆಯ ಉತ್ಪಾದನಾ ವಿಧಾನವನ್ನು ಆಯ್ಕೆ ಮಾಡಿಕೊಂಡು ಬಳಸ್ತಾರೆ ಅಂತೇಳಿ ಕಲ್ಪಿಸ್ಕೊಂಡಿದ್ದಾರೆ. ಗೊತ್ತಾಯ್ತಲ್ವಾ? ಇವಿಷ್ಟು ಉತ್ಪಾದನಾ ಬಿಂಬಕದ ಕಲ್ಪನೆಗಳು. ನೆಕ್ಸ್ಟ್ ನಾವು ತಿಳ್ಕೊಳ್ಳೋಣ ಉತ್ಪಾದನಾ ಬಿಂಬಕದ ಪ್ರಾಮುಖ್ಯತೆ. ಈ ಉತ್ಪಾದನಾ ಬಿಂಬಕ ಅನ್ನೋ ಪರಿಕಲ್ಪನೆ ಹಲವು ರೀತಿಯಲ್ಲಿ ಪ್ರಾಯೋಗಿಕ ಮಹತ್ವವನ್ನು ಪಡ್ಕೊಂಡಿದೆ. ಪ್ರಾಯೋಗಿಕ ಮಹತ್ವ ಅಂದರೆ ಉತ್ಪಾದನಾ ಕಾರ್ಯದಲ್ಲಿ ವಿವಿಧ ನಿರ್ಣಯಗಳನ್ನು ಕೈಗೊಳ್ಳುವಾಗ ಬಿಸ್ನೆಸ್ ಎಕಾನಮಿಸ್ಟ್ಸ್ ಅಂದರೆ ವ್ಯವಹಾರ ಅರ್ಥಶಾಸ್ತ್ರಜ್ಞರು ಮತ್ತು ಉದ್ಯಮಗಳ ವ್ಯವಸ್ಥಾಪಕರುಗಳಿಗೆ ಇದು ತುಂಬ ನೆರವಾಗುತ್ತೆ. ಸೊ ಈ ಒಂದು ಪರಿಕಲ್ಪನೆ ಎಲ್ಲಿ ಯಾವ ಯಾವ ಕ್ಷೇತ್ರಗಳಲ್ಲೆಲ್ಲ ಉಪಯೋಗ ಆಗುತ್ತೆ ಅನ್ನೋದನ್ನು ನಾವು ಮುಂದೆ ತಿಳ್ಕೊಳ್ಳೋಣ. ಅಂದರೆ ಇದು ಮುಖ್ಯವಾಗಿ ಉತ್ಪಾದನಾ ಕ್ಷೇತ್ರದಲ್ಲಿ ಈ ಪರಿಕಲ್ಪನೆಯನ್ನು ಬಳಕೆ ಮಾಡಬೇಕಾಗತ್ತೆ.
ಉತ್ಪಾದನಾ ವಲಯದಲ್ಲಿ ಉತ್ಪಾದನೆಗೆ ಸಂಬಂಧಪಟ್ಟಂಥ ನಿರ್ಣಯಗಳನ್ನು ಕೈಗೊಳ್ಳುವಾಗ ಈ ಪರಿಕಲ್ಪನೆ ಸಹಾಯಕವಾಗಿರುತ್ತೆ. ಸೊ ಅದರ ಪ್ರಯೋಜನಗಳನ್ನು ಈಗ ನೋಡೋಣ. ಮೊದಲನೇದಾಗಿ ಇದರ ಉಪಯುಕ್ತತೆ ಅಂದರೆ ಕನಿಷ್ಠ ವೆಚ್ಚ ಸಂಯೋಜನೆಯ ತಯಾರಿ. ಇದು ತುಂಬ ಮುಖ್ಯವಾದ್ದು. ಉತ್ಪಾದಕನ ಗುರಿ ಏನು ಹೇಳಿ? ಉತ್ಪಾದಕನ ಗುರಿಯಾಗಿರುತ್ತೆ ಸಾಧ್ಯವಾದಷ್ಟು ಕನಿಷ್ಠ ವೆಚ್ಚದಲ್ಲಿ ಗರಿಷ್ಠ ಉತ್ಪನ್ನವನ್ನು ಪಡೆಯೋದು. ಅಂದರೆ ಅವ್ರಿಗೆ ವೆಚ್ಚ ಕಡಿಮೆ ಆಗಬೇಕು, ಉತ್ಪನ್ನ ಹೆಚ್ಚು ದೊರೀಬೇಕು. ಈ ರೀತಿ ಅವರು ಉತ್ಪಾದನಾಂಗಗಳನ್ನು ಸಂಯೋಜಿಸಬೇಕಾಗತ್ತೆ. ಅಂದರೆ ವಿವಿಧ ಉತ್ಪಾದನಾಂಗಗಳಿದಾವಲ್ವಾ, ಭೂಮಿ, ಶ್ರಮ, ಬಂಡವಾಳ, ಸಂಘಟನೆ, ಇವುಗಳನ್ನೆಲ್ಲ ಯಾವುದನ್ನು ಯಾವ ಪ್ರಮಾಣದಲ್ಲಿ ಬಳಸ್ಕೊಳ್ಬೇಕು. ಅದರಲ್ಲಿಯೂ ಮುಖ್ಯವಾಗಿ ಬದಲಿಯಾಗಿ ನಾವು ಬಳಸುವಂಥ ಉತ್ಪಾದನಾಂಗಗಳಂದರೆ ಶ್ರಮ ಮತ್ತು ಬಂಡವಾಳ. ಶ್ರಮ ಅಂದರೆ ಮಾನವ ಶ್ರಮ ಆಗುತ್ತೆ, ಬಂಡವಾಳ ಅಂದರೆ ಇಲ್ಲಿ ಯಂತ್ರೋಪಕರಣಗಳು ಮತ್ತು ತಂತ್ರಜ್ಞಾನ ಆಗಿರುತ್ತೆ. ಇವುಗಳನ್ನು ನಾವು ಬದಲಿಯಾಗಿ ಬಳಕೆ ಮಾಡಿಕೊಳ್ಬೋದು ಉತ್ಪಾದನೆಯಲ್ಲಿ. ಇಲ್ಲಿ ಉತ್ಪಾದಕ ಅಥವಾ ಸಂಘಟನಾಕಾರನಾದವನು ಯಾವ ಉತ್ಪಾದನಾಂಗವನ್ನು ಯಾವ ಪ್ರಮಾಣದಲ್ಲಿ ಬಳಸ್ಕೊಳ್ಬೇಕು, ಅಂದರೆ ಶ್ರಮವನ್ನು ಯಾವ ಪ್ರಮಾಣದಲ್ಲಿ ಬಳಸ್ಕೊಳ್ಬೇಕು, ಅದಕ್ಕೆ ತಕ್ಕಂತೆ ಕಚ್ಚಾ ಸಾಮಗ್ರಿಗಳನ್ನು ಯಾವ ಪ್ರಮಾಣದಲ್ಲಿ ಬಳಸಬೇಕು, ಯಂತ್ರೋಪಕರಣಗಳನ್ನು ಯಾವ ಪ್ರಮಾಣದಲ್ಲಿ ಬಳಸಬೇಕು ಇತ್ಯಾದಿಗಳನ್ನೆಲ್ಲ ನಿರ್ಧರಿಸಿ ಕನಿಷ್ಠ ವೆಚ್ಚ ಯಾವಾಗ ಸಾಧ್ಯ ಮತ್ತು ಗರಿಷ್ಠ ಉತ್ಪಾದನೆ ಪಡೆಯೋದಕ್ಕೆ ಯಾವಾಗ ಸಾಧ್ಯ ಅನ್ನೋದನ್ನು ವಿವೇಚನೆಯಿಂದ ನಿರ್ಧರಿಸಬೇಕಾಗತ್ತೆ. ಹಾಗಾಗಿ ಈ ಉತ್ಪಾದನಾ ಬಿಂಬಕದ ನೆರವಿನಿಂದ ಕನಿಷ್ಠ ವೆಚ್ಚದ ಸಂಯೋಜನೆ ಯಾವುದು ಅನ್ನೋದನ್ನು ನಿರ್ಧರಿಸೋದಕ್ಕೆ ಸಾಧ್ಯವಾಗುತ್ತೆ. ಇದರಲ್ಲಿ ಕಡಿಮೆ ಬೆಲೆ ಇರ್ತಕ್ಕಂಥ ಉತ್ಪಾದನಾಂಗಗಳನ್ನು ದುಬಾರಿ ವೆಚ್ಚ ಇರೋ ಉತ್ಪಾದನಾಂಗಕ್ಕೆ ಬದಲಾಗಿ ಬಳಸುವ ಮೂಲಕ ಉತ್ಪಾದನಾ ವೆಚ್ಚವನ್ನು ಕಡಿಮೆಗೊಳಿಸೋದಕ್ಕೆ ಸಾಧ್ಯ ಇರುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ಕನಿಷ್ಠ ವೆಚ್ಚವನ್ನು ನೀಡ್ತಕ್ಕಂಥ ವಿವಿಧ ಉತ್ಪಾದನಾಂಗಗಳ ಒಂದು ಸಂಯೋಜನೆಯನ್ನು ತಯಾರಿಸೋದಕ್ಕೆ ಈ ಉತ್ಪಾದನಾ ಬಿಂಬಕ ಪರಿಕಲ್ಪನೆ ನೆರವಾಗುತ್ತೆ. ಗೊತ್ತಾಯ್ತಲ್ವಾ? ನೆಕ್ಸ್ಟು ಎರಡನೇ ಪ್ರಯೋಜನ ಆಗಿದೆ ಆದರ್ಶ ಉತ್ಪಾದನಾ ಪ್ರಮಾಣದ ನಿರ್ಧಾರ. ಆದರ್ಶ ಉತ್ಪನ್ನ ಯಾವುದು ಅನ್ನೋದನ್ನು ನಿರ್ಧರಿಸಬೇಕಾಗುತ್ತೆ. ಅಂದರೆ ಯಾವುದೇ ಒಂದು ಉದ್ಯಮ ಅಥವಾ ಕಾರ್ಖಾನೆಯಲ್ಲಿ ಆದರ್ಶ ಮಟ್ಟದ ಉತ್ಪನ್ನ ಅಂದರೆ ಇಲ್ಲಿ ಕನಿಷ್ಠ ವೆಚ್ಚದಲ್ಲಿ ಗರಿಷ್ಠ ಉತ್ಪನ್ನ ಯಾವುದು ದೊರೆಯುತ್ತೆ ಅದನ್ನು ಆದರ್ಶ ಉತ್ಪನ್ನ ಮಟ್ಟ ಅಂತ ಕರಿತೇವೆ. ಇಲ್ಲಿ ಉತ್ಪಾದನಾ ಬಿಂಬಕದ ಸಹಾಯದಿಂದ ಆದರ್ಶ ಉತ್ಪನ್ನದ ಮಟ್ಟವನ್ನು ನಿರ್ಧರಿಸೋದಕ್ಕೆ ಸಾಧ್ಯವಾಗುತ್ತೆ. ಅಂದರೆ ಉತ್ಪಾದನೆಗೆ ಅಳವಡಿಸಿರ್ತಕ್ಕಂಥ ವಿವಿಧ ಉತ್ಪಾದನಾಂಗಗಳು ಅಂದರೆ ಯಂತ್ರೋಪಕರಣಗಳು, ಕಾರ್ಮಿಕರು, ಕಚ್ಚಾ ಸಾಮಗ್ರಿ ಇವುಗಳಿಂದ ಎಷ್ಟು ಗರಿಷ್ಠ ಮಟ್ಟದ ಅಂದರೆ ಆದರ್ಶ ಮಟ್ಟದ ಉತ್ಪನ್ನವನ್ನು ಪಡಿಬೋದು, ಹೇಗೆ ಪಡಿಬೋದು ಅನ್ನೋದನ್ನು ನಿರ್ಣಯಿಸೋದಕ್ಕೆ ಈ ಉತ್ಪಾದನಾ ಬಿಂಬಕದ ಪರಿಕಲ್ಪನೆ ನೆರವಾಗುತ್ತೆ. ಆ ಮೂಲಕ ಉತ್ಪಾದಕ ಸಮತೋಲನ ಉತ್ಪನ್ನವನ್ನು ನಿರ್ಧರಿಸೋದಕ್ಕೆ ಸಾಧ್ಯವಾಗುತ್ತೆ. ಇನ್ನು ಮೂರನೇ ಪ್ರಯೋಜನ ಏನಂದರೆ ಪ್ರತಿಫಲ ನಿಯಮಗಳ ಅಧ್ಯಯನ. ಇದನ್ನು ನಾವು ಇದೇ ಚಾಪ್ಟರ್ನಲ್ಲಿ ಮುಂದಿನ ಸೆಷನ್ಗಳಲ್ಲಿ ತಿಳ್ಕೊಳ್ತೇವೆ. ಪ್ರತಿಫಲ ನಿಯಮಗಳು ಅಂದರೆ ವಿವಿಧ ಉತ್ಪಾದನಾಂಗಗಳನ್ನು ವಿವಿಧ ರೀತಿಯಲ್ಲಿ ಬದಲಾವಣೆ ಮಾಡಿ ಸಂಯೋಜನೆ ಮಾಡಿದಾಗ ಉತ್ಪನ್ನ ಹೇಗೆ ದೊರೆಯುತ್ತೆ, ಉತ್ಪನ್ನ ಯಾವ ರೀತಿ ಬದಲಾಗ್ತಾ ಹೋಗುತ್ತೆ, ಅಂದರೆ ಉತ್ಪಾದನಾಂಗಗಳನ್ನು ಬದಲಾವಣೆ ಮಾಡಿದಂತೆಲ್ಲ ಉತ್ಪನ್ನ ಹೇಗೆ ಬದಲಾಗುತ್ತೆ ಅನ್ನೋದನ್ನು ಈ ಪ್ರತಿಫಲ ನಿಯಮಗಳು ವಿವರಿಸ್ತವೆ. ಸೊ ಈ ಪ್ರತಿಫಲ ನಿಯಮಗಳನ್ನು ಅಧ್ಯಯನ ಮಾಡೋದಕ್ಕೆ
ಉತ್ಪಾದನಾ ಬಿಂಬಕದ ಪರಿಕಲ್ಪನೆ ಅತ್ಯುಪಯುಕ್ತವಾಗಿರುತ್ತೆ. ಅಂದರೆ ಈ ಒಂದು ಪರಿಕಲ್ಪನೆಯ ಸಹಾಯದಿಂದಲೇ ನಾವು ವ್ಯತ್ಯಾಸಾತ್ಮಕ ಪ್ರಮಾಣಗಳ ನಿಯಮವನ್ನು ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗತ್ತೆ. ನಂತರ ಇತರ ಪ್ರತಿಫಲ ನಿಯಮಗಳು, ಅಂದರೆ ನೀವು ಏರಿಕೆ ಪ್ರತಿಫಲ ನಿಯಮ, ಇಳಿಕೆ ಪ್ರತಿಫಲ ನಿಯಮ, ಸ್ಥಿರ ಪ್ರತಿಫಲ ನಿಯಮ ಮುಂತಾದವುಗಳನ್ನೆಲ್ಲ ತಿಳ್ಕೊಳ್ಳೋದಕ್ಕೆ ಈ ಒಂದು ಪರಿಕಲ್ಪನೆ ಏನಿದೆ, ಉತ್ಪಾದನಾ ಬಿಂಬಕದ ಪರಿಕಲ್ಪನೆ ನೆರವಾಗುತ್ತೆ. ಉತ್ಪಾದನಾ ಬಿಂಬಕದ 4ನೆಯ ಒಂದು ಮಹತ್ವ ಅಥವಾ ಪ್ರಯೋಜನ ಆಗಿದೆ ಉತ್ಪಾದನಾ ಯೋಜನೆಯ ತಯಾರಿ. ಅಂದರೆ ಸಂಘಟನಾಕಾರನಾದವನು ಉತ್ಪಾದನೆಯ ಬಗ್ಗೆ ಒಂದು ಯೋಜನೆಯನ್ನು ತಯಾರಿಸಬೇಕಾಗತ್ತೆ. ಅಂದರೆ ಯಾವುದೇ ಒಂದು ಸರಕನ್ನು ಉತ್ಪಾದನೆ ಮಾಡಬೇಕು ಅಂತ ನಿರ್ಧರಿಸಿದಾಗ ಆ ಸರಕಿನ ಉತ್ಪಾದನೆಗೆ ಬೇಕಾದಂಥ ಉತ್ಪಾದನಾಂಗಗಳನ್ನು ಸಂಯೋಜಿಸುವುದು ಮತ್ತು ವಿವಿಧ ಉತ್ಪಾದನಾಂಗಗಳನ್ನು ಯಾವ್ಯಾವ ಪ್ರಮಾಣದಲ್ಲಿ ಬಳಸ್ಕೊಳ್ಬೇಕು ಅಂತ ನಿರ್ಧರಿಸಿ ಯೋಜನೆಯನ್ನು ತಯಾರಿಸಬೇಕಾಗತ್ತೆ. ಈ ಉತ್ಪಾದನಾ ಯೋಜನೆಯ ತಯಾರಿಕೆಗೆ ಉತ್ಪಾದನಾ ಬಿಂಬಕ ತುಂಬ ನೆರವಾಗುತ್ತೆ. ಅಂದರೆ ಸರಕುಗಳನ್ನು ಯಾವ ಪ್ರಮಾಣದಲ್ಲಿ ಉತ್ಪಾದಿಸಬೇಕು, ಯಾವ ಹಂತದವರೆಗೆ ಉತ್ಪನ್ನವನ್ನು ಹೆಚ್ಚಿಸೋದು ಲಾಭದಾಯಕ ಎನ್ನೋದನ್ನೆಲ್ಲ ನಿರ್ಧರಿಸೋದಕ್ಕೆ ಈ ಉತ್ಪಾದನಾ ಬಿಂಬಕ ತುಂಬ ಸಹಾಯಕವಾಗುತ್ತೆ. ಇನ್ನು ಕೊನೆಯ ಪಾಯಿಂಟ್ಗೆ ಬರ್ತಾ ಇದ್ದೀವಿ. ಈಗ ನಿರ್ಣಯ ಕೈಗೊಳ್ಳುವಿಕೆ, ಅಂದರೆ ಉತ್ಪಾದನೆಗೆ ಸಂಬಂಧಪಟ್ಟಂತೆ ಉತ್ಪಾದಕ ವಿವಿಧ ನಿರ್ಧಾರಗಳನ್ನು ಕೈಗೊಳ್ಳಬೇಕಾಗತ್ತೆ. ಅಂದರೆ ಅಲ್ಪಕಾಲದಲ್ಲಿ ಮತ್ತು ದೀರ್ಘಾವಧಿಗೆ ಸಂಬಂಧಪಟ್ಟಂತೆಯೂ ಉತ್ಪಾದನಾ ಚಟುವಟಿಕೆಗೆ ಸಂಬಂಧಪಟ್ಟ ನಿರ್ಧಾರಗಳನ್ನು ಕೈಗೊಳ್ಳಬೇಕಾಗತ್ತೆ. ಅಂದರೆ ಅಲ್ಪಾವಧಿಯಲ್ಲಿ ಉತ್ಪಾದನಾ ವಿಧಾನ ತಂತ್ರಜ್ಞಾನದಲ್ಲಿ ಏನಾದರೂ ಬದಲಾವಣೆ ಮಾಡಬೇಕಂದ್ರೆ ನಿರ್ಧಾರ ಕೈಗೊಳ್ಳಬೇಕಾಗತ್ತೆ. ಅದೇ ಥರ ದೀರ್ಘಾವಧಿಯಲ್ಲಿನೂ ಮುಂದೆ ಉದ್ಯಮವನ್ನು ಯಾವ ರೀತಿ ಬೆಳೆಸಬೇಕು, ಯಾವ ರೀತಿ ಮುಂದುವರಿಸಬೇಕು, ಉತ್ಪಾದನೆಯನ್ನು ಯಾವ ಮಟ್ಟದವರೆಗೆ ಹೆಚ್ಚಿಸೋದಕ್ಕೆ ಸಾಧ್ಯ, ಉತ್ಪಾದನೆಯನ್ನು ಯಾವ ಮಟ್ಟದವರೆಗೆ ಹೆಚ್ಚಿಸಿದರೆ ಎಷ್ಟು ವೆಚ್ಚ ಆಗುತ್ತೆ, ನಂತರ ಅದರಿಂದ ಎಷ್ಟು ಲಾಭ ದೊರೆಯುತ್ತೆ, ಇನ್ನು ಮುಂತಾದವುಗಳನ್ನೆಲ್ಲ ತುಂಬ ವಿವೇಚನೆಯಿಂದ ನಿರ್ಧಾರ ಕೈಗೊಳ್ಳಬೇಕಾಗತ್ತೆ. ಜೊತೆಗೆ ಯಾವ ಯಾವ ಮಟ್ಟದ ಉತ್ಪಾದನೆಗೆ, ಅಂದರೆ ಯಾವ ಯಾವ ಪ್ರಮಾಣದ ಉತ್ಪಾದನೆಗೆ ಎಷ್ಟೆಷ್ಟು ವೆಚ್ಚ ತಗಲುತ್ತೆ ಅನ್ನೋದನ್ನೆಲ್ಲ ಅವನು ಆಲೋಚಿಸಿ ನಿರ್ಧಾರ ಕೈಗೊಳ್ಳೋದಕ್ಕೆ ಈ ಒಂದು ಉತ್ಪಾದನಾ ಬಿಂಬಕ ಪರಿಕಲ್ಪನೆ ನೆರವಾಗುತ್ತೆ. ಗೊತ್ತಾಯ್ತಲ್ವಾ ವಿದ್ಯಾರ್ಥಿಗಳೇ? ಇದುವರೆಗೆ ನಾವು ಉತ್ಪಾದನೆ ಪದದ ಅರ್ಥ, ನಂತರ ಉತ್ಪಾದನಾ ಬಿಂಬಕ, ಅದರ ಅರ್ಥ, ವ್ಯಾಖ್ಯಾನಗಳು ಮತ್ತು ಅದರ ಪ್ರಯೋಜನಗಳನ್ನು ಈ ಸೆಷನ್ನಲ್ಲಿ ತಿಳ್ಕೊಂಡಿದ್ದೇವೆ. ಮುಂದಿನ ಸೆಷನ್ನಲ್ಲಿ ಪ್ರತಿಫಲ ನಿಯಮಗಳನ್ನು, ವ್ಯತ್ಯಾಸಾತ್ಮಕ ಪ್ರಮಾಣ ನಿಯಮವನ್ನು ನಾವು ತಿಳ್ಕೋಬೇಕಾಗತ್ತೆ. ಜೊತೆಗೆ ಆಂತರಿಕ ಮತ್ತು ಬಾಹ್ಯ ಮಿತವ್ಯಯಗಳು ಅಂತ ಕೂಡ ಒಂದು ಪರಿಭಾವನೆ ಇದೆ, ಅದನ್ನು ಕೂಡ ಇದೇ ಚಾಪ್ಟರ್ನಲ್ಲಿ ನಾವು ತಿಳ್ಕೊಳ್ತೇವೆ. ಯಥಾ ರೀತಿ ನೀವು ವಿಡಿಯೋ ಕೇಳ್ತಲೇ ನೋಟ್ಸ್ ಮಾಡ್ಕೊಳ್ಬೇಕು. ಮತ್ತು ತುಂಬ ವಿದ್ಯಾರ್ಥಿಗಳು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಇದುವರೆಗೂ ಸಬ್ಸ್ಕ್ರೈಬ್ ಆಗದೇ ಇರೋರು ಸಬ್ಸ್ಕ್ರೈಬ್ ಆಗಿ. ಮತ್ತು ಯಾರಿಗಾದರೂ ಈ ಫಸ್ಟ್ ಸೆಮ್ನ ವಿಷಯ ಮತ್ತು ನೋಟ್ಸು ಕ್ಲಾಸಸ್ಸು ಅವಶ್ಯಕತೆ ಇದೆ ಅಂದರೆ ಅವ್ರಿಗೆ ಶೇರ್ ಮಾಡಿ, ಉಪಯೋಗ ಎಲ್ಲರೂ ಪಡ್ಕೊಳ್ಳಿ. ಮತ್ತು ನೀವು ಕೂಡ ಚೆನ್ನಾಗಿ ಅಭ್ಯಾಸ ಮಾಡಬೇಕು. ಅಭ್ಯಾಸನೇ ಎಲ್ಲದಕ್ಕೂ ಒಂದು ಒಳ್ಳೆಯ ಕಾರ್ಯ, ಅಂದರೆ ಎಲ್ಲದಕ್ಕೂ ಮೂಲ. ನೀವು ಒಳ್ಳೆ ಮಾರ್ಕ್ಸ್ ಸ್ಕೋರ್ ಮಾಡೋದಕ್ಕಿರ್ಬೋದು, ಮುಂದೆ ಕಾಂಪಿಟೇಟಿವ್ ಎಕ್ಸಾಮ್ಗಳನ್ನು ಫೇಸ್ ಮಾಡೋದಕ್ಕೆ ಇರ್ಬೋದು, ಎಲ್ಲದಕ್ಕೂ ಅಧ್ಯಯನ, ಅಭ್ಯಾಸ
ಮತ್ತು ಇದರಲ್ಲಿ ನಿರಂತರತೆ ತುಂಬ ಮುಖ್ಯ ಆಗುತ್ತೆ. ಚೆನ್ನಾಗಿ ಓದಿ. ಕಾಲೇಜ್ಗೆ ಬಂದು ಕ್ಲಾಸ್ ಕೇಳೋಕ್ಕಾಗ್ತಾ ಇಲ್ಲ ಅನ್ನೋ ಕೊರತೆ ಬಿಟ್ಟರೆ ನಿಮಗೆ ವಿಷಯ ಲಭ್ಯತೆ ಕೊರತೆ ಆಗಬಾರ್ದು. ಹಾಗಾಗಿನೇ ನಾನು ಅಲಾಂಗ್ ವಿತ್ ನೋಟ್ಸು, ನಿಮಗೆ ನೋಟ್ಸು ಸಿಗಬೇಕು, ಅದಕ್ಕೆ ಸಂಬಂಧಪಟ್ಟಂಥ ವಿವರಣೆನೂ ಸಿಗಬೇಕು. ಆ ರೀತಿಯಲ್ಲಿನೇ ಪ್ಲ್ಯಾನ್ ಮಾಡಿ ಈ PPT ಎಲ್ಲ ತಯಾರು ಮಾಡಿ ನಿಮಗೆ ಆನ್ಲೈನ್ ಕ್ಲಾಸ್ಗಳನ್ನು ಕೊಡ್ತಾ ಬರ್ತಾ ಇದ್ದೇನೆ. ಸೊ ಇದರ ಸದುಪಯೋಗವನ್ನು ನೀವು ಪಡ್ಕೊಳ್ಳಿ. ಜೊತೆಗೆ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಫೋನ್ ಮಾಡಿ ನೀವು ಕೇಳ್ಬೋದು. ವಾಟ್ಸಪ್ ಗ್ರೂಪ್ನಲ್ಲಿ ಹೇಗಿದ್ದರೂ ನನ್ನ ನಂಬರ್ ಇದೆ, ನಿಮ್ಗೆ ಈಗಾಗಲೇ ಪರಿಚಯ ಆಗಿದೆ. ಸೊ ಏನಾದರೂ ಡೌಟ್ಸ್ ಬಂದರೆ ಏನು ಸಂಕೋಚ ಪಟ್ಕೊಳ್ಳದೆ ಕೇಳಿ, ಆಯಿತಾ? ಓಕೆ, ಥ್ಯಾಂಕ್ ಯು.